ನನಗೆ ಎದ್ದಗಡಿ ಪ್ರಸಾದ. ಈ ಗಂಡುಗಲಿ ಮದಕರಿ ನಾಯಕ ಯಾರಿಗೂ ಅಂಜುವುದಿಲ್ಲ, ತಲೆ ಬಾಗುವುದಿಲ್ಲ. ವೀರ ಮದಕರಿ ನಾಯಕ ನಾನೇ. ಸಾಹ ವೀರಂ ಕರವಾವವೈ ಜೇಜಸ್ವಿನಾಮ ಜ್ಯೇಷ್ಠಮಸ್ಯೇತಸ್ಯ ಯದಾ ಕೋಟಿಯ ಬ್ರಹ್ಮಂಡಲ ನಾಯಕ ವೀರಮಧಿಕರಿಯಂ ದಿಷ್ಟಿಯಂ ಪ್ರವಿತಂ ಕರಿಷ್ಯ ಜಯಂತಿಯಂ ಕರಿಷ್ಯ ಸಾಹನಂ ಭವತು. ಸಾಹ ವೀರಂ ಕರವಾವವೈ ಜೇಜಸ್ವಿನಾಮ ಜ್ಯೇಷ್ಠಮಸ್ಯೇತಸ್ಯ ಯದಾ ಕೋಟಿಯ ಬ್ರಹ್ಮಂಡಲ ನಾಯಕ ದಿಷ್ಟಿಯಂ ಪರಿಗಣಂ ಕರಿಷ್ಯ ಆಶೀರ್ವಾದಂ ಕರಿಷ್ಯ ಗ್ರಾಮ ದೇಶಂ ನಿಷ್ಠಿಯಂ ನಾಡ್ಯಂ ಪ್ರವೀಣಂ ಕರಿಷ್ಯ ಹರಿಧೂಪಂ ಅಕ್ಷತಂ ಕರಿಷ್ಯ. ರಾಜಣ್ಣ ಏನು ಆ ಕಡೆಗೆ ಒಬ್ರು ಒಂದು ನಿಮಿಷ ಈಗ ಹಾಕಿ. ಓಂ ಅಕ್ಷತಂ ಪುಷ್ಪಾಲಂಕಾರಂ ದಿಷ್ಟಿಯಂ ಪ್ರವೀಣಂ ಕರಿಷ್ಯ ಅಕ್ಷತಂ ಧೂಪಂ ಕರಿಷ್ಯ. ಹಂಗೆ ಎಲ್ಲ ಇದು ನಿಂತ್ಕೊಡ್ತೀವಿ, ಆ ಕಡೆಯಿಂದ ಒಂದು ಬರ್ತೈತಿ. ಈಗ ನಿಂತ್ಕೊಬಿಡಿ. ಎರಡು ಮತ್ತೆ ನಿಂತ್ಕೊಂಡು ಅಲ್ಲ ಹಿಂಗೆ ನಿಂತ್ಕೊಳ್ಳೋಣ. ಹಿಂಗೆ ಬನ್ನಿ, ಎರಡೇ ಮಾಡಿ ಹಿಂಗೆ ಫೋಟೋ ಕಾಣಿಸ್ತಾರೆ. ಇರಲಿ ಯಾರು ಚಪ್ಪಳೆ ಹೊಡಕ್ಕಿಲ್ವಾ? ಡೈರೆಕ್ಷನ್ ಕೊಡೋದೇ ನೀವು ಕ್ಯಾಮರಾ ಅನ್ನೋದೇ ನಾನೇನಾರ ತಡ್ರಿ. ರಾಜವೀರ ಮದಕರಿ ನಾಯಕರ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳಿಗೆ ಹಾಗೂ ಆತ್ಮೀಯ ಬಂಧುಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಮತ್ತು ಅಭಿನಂದನೆಯನ್ನು ಕೂಡ ಹೇಳ್ತಾ, ರಾಜವೀರ ಮದಕರಿ ನಾಯಕರು ನಮ್ಮ ರಾಜ್ಯದ ಹಲವು ಸಂಸ್ಥಾನಗಳನ್ನು ಗೆದ್ದು ಅತಿ ಚಿಕ್ಕ ವಯಸ್ಸಿಗೆ ಪಟ್ಟಾಭಿಷೇಕವಾಗಿ ಇಡೀ ಮದವೇರಿದ ಆನೆಯನ್ನ ಮದವನ್ನು ಅಡಗಿಸಿದಂತ ಶಕ್ತಿವಂತ 77 ಪಾಳೆಗಾರರಲ್ಲಿ ಅತಿ ಬಲಶಾಲಿಯಾದಂಥ ರಾಜವೀರ ಮದಕರಿ ನಾಯಕರು ನಮ್ಮ ಸಮಾಜದಲ್ಲಿ ಹುಟ್ಟಿದ್ರು ಅಂತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು ನಮ್ಮ ಒಬ್ಬ ಪುಟ್ಟ ಬಾಲಕ ರಾಜವೀರ ಮದಕರಿ ನಾಯಕರ ಬಗ್ಗೆ ಮಾತಾಡುವಾಗ ಅವನ ಮಾತಿನ ಸತ್ತಿನಲ್ಲಿ ರಾಜವೀರ ಮದಕರಿ ನಾಯಕರ ಘರ್ಷಣೆ ಹೆಂಗಿತ್ತು ಅನ್ನುವಂಥದ್ದನ್ನ ತೋರಿಸ್ತಕ್ಕಂಥ ವಿಚಾರ. ಬಹುಶಃ ಇವತ್ತು ಸತ್ಯ, ತ್ರೇತ, ದ್ವಾಪರ ಯುಗ, ಕಲಿಯುಗ 4 ಯುಗವನ್ನು ಹೋಲೈಕೆ ಮಾಡಿದ್ರೆ ಬೇಡ ಸಮಾಜ ಯಾವ ಮಟ್ಟಕ್ಕೆ ಅವರ ಶೌರ್ಯ, ಪೌರುಷ ಮತ್ತೆ ಭಕ್ತಿ, ಸಂಸ್ಕಾರ ಯಾವ ತರ ಇತ್ತು ಅನ್ನುವಂಥದ್ದನ್ನ ಪ್ರದರ್ಶನವನ್ನ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದೆ ಈ ಸಮಾಜ. ಹಾಗಾಗಿ ಇಂಥ ಮಹಾನ್ ವ್ಯಕ್ತಿ ನಮ್ಮ ನೆಲದಲ್ಲಿ ಉತ್ತರ ಚಿತ್ರದುರ್ಗದಲ್ಲಿ ರಾಜ್ಯ ಆಡಳಿತವನ್ನ ಅದ್ದೂರಿಯಾಗಿ ನಡೆಸಿ ಕೊನೆಯುಸಿರನ್ನ ಈ ಮಂಡ್ಯ ಜಿಲ್ಲೆಯಲ್ಲಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ದು ಬಹುಶಃ ನಮಗೆ
ಒಂದು ಸಲ ಇವತ್ತು ಸಂತೋಷದ ಜನ್ಮದಿನವಾದರೆ ಅವರ ದುಃಖದ ಕ್ಷಣವೂ ಕೂಡ ನಮ್ಮ ಮೈ ರೋಮಾಂಚನಗೊಳಿಸುತ್ತದೆ. ಹಾಗಾಗಿ ಇಂಥ ಮಹನೀಯರು ನಮ್ಮ ಸಮಾಜದಲ್ಲಿ ಹುಟ್ಟಿದ್ದು ನಮ್ಮ ಪೂರ್ವಜ ಪುಣ್ಯ. ಹಾಗಾಗಿ ಇಂಥ ಮಹನೀಯರ ನೆನೆಯುವಂಥ ಕ್ಷಣವನ್ನು ಇವತ್ತು ನಮಗೆ ಸೌಭಾಗ್ಯ ಒದಗಿದ್ದರಿಂದ ಈ ಮಹಾನ್ ಪುರುಷರು ಮತ್ತಷ್ಟು ಹುಟ್ಲಿ, ಕೀರ್ತಿಯನ್ನ ಈ ಸಮಾಜಕ್ಕೆ ಹೆಚ್ಚಿಸ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ವೀರ.